ಹಲೋ ಫ್ರೆಂಡ್ಸ್, ಬನ್ನಿ ಇವಾಗ ನಾವು ಬಾಳೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಐಟಮ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಾಗಿ ನಾವು 2 ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೇವೆ. 2 ಬಾಳೆಕಾಯಿ, ಇದನ್ನ ಸಿಪ್ಪೆ ಹೊರದು ಇಟ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಬಾಳೆಕಾಯಿ ಬಜ್ಜಿಗೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ತೀನಿ. 1 ಕಪ್ಪು ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಅಚ್ಚ ಖಾರದ ಪುಡಿ, ಅಜ್ವಾನ, ಇಂಗು. ಇದನ್ನ ಹೆಂಗೆ ಕಲಿಸ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಅಚ್ಚ ಖಾರದ ಪುಡಿ, ಸ್ವಲ್ಪ ಅಜ್ವಾನ, ಅಜ್ವಾನ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಕಿಕ್ ಮಾಡ್ಕೊಳ್ಳಿ, ಸ್ವಲ್ಪ ಸೋಡಾ, ಇದು ಇಂಗು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ 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 ಕಲಿಸ್ಕೊಳ್ಳಿ. ಇದು ಇಡ್ಲಿ ಹಿಟ್ಟಿನ ಅದಕ್ಕೆ ಬರಬೇಕು, ಹಾಗಾದರೆ ಅದು ಚೆನ್ನಾಗಾಗುತ್ತೆ ಬಜ್ಜಿ. ಕಲಿಸ್ತಾ 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 ಗಂಟಿಲ್ದೇದ ರೀತಿ ಕಲಿಸ್ಕೊಳ್ಳಿ. ಆಮೇಲೆ ಅದನ್ನು ಒಂದು ಸ್ಪೂನನ್ನು ತಗೊಂಡು ನೋಡ್ಕೊಳ್ಳಿ ಹೆಂಗಿದೆ. ಈ ಅದಕ್ಕೆ ಬರಬೇಕು ಹಿಟ್ಟು. ಈ ಅದಕ್ಕೆ ಬಂದರೆ ಬಜ್ಜಿ ಸೂಪರಾಗಿ ಬರುತ್ತೆ. ನೋಡಿ, ಕಂಟೆನ್ಸಿ ಹೀಗಿರಬೇಕು. ಬಜ್ಜಿ ಹಿಟ್ಟಿನಾದ ಹಿಂಗಿದ್ರೆ ಸೂಪರ್ ಬಜ್ಜಿ ಬರುತ್ತೆ. ಹಿಟ್ಟನ್ನು ಕಲಸಿಟ್ಕೊಂಡ್ಬಿಟ್ಟು ಫಸ್ಟು, ಆಮೇಲೆ ನಾವು 2 ಬಾಳೆಕಾಯಿನ ತೊಗೊಂಡಿದ್ದೀವಿ. ಈ ಬಾಳೆಕಾಯಿನ ಸಿಪ್ಪೆ ಹೊಡೆದು ನೀಟಾಗಿ ಹೆಚ್ಕೋಬೇಕು. ಬಾಳೆಕಾಯಿನ ನೋಡಿ ಈ ಥರ ಹೆಚ್ಕೋದು. ಸಿಪ್ಪೆ ಎಲ್ಲ ತಗೊಳ್ಳಿ. ಸಿಪ್ಪೆ ತಗೊಂಡ ನಂತರ ಇದನ್ನು ಉದ್ದುದ್ದಕ್ಕೆ ಸಣ್ಣಕ್ಕೆ ಹೆಚ್ಕೋಬೇಕು. ಈ ಥರ ವರ್ಕೋಬೇಕು ನೀಟಾಗಿ. ಫಸ್ಟು ಈ ಥರ ವರ್ಕೊಂಡ್ರೆ ನೀಟಾಗಿ ಬರುತ್ತೆ ಬಜ್ಜಿ. ನೋಡಿ, ಈಗ ಹೊರದಾಯ್ತು. ಇದು ಹೊರದಾದ ನಂತರ ಇದನ್ನು ಫಸ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ಒಂದು ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನ ಬಾಳೆಕಾಯಿನ ಹಾಕಿ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಹೆಚ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಹೊರ್ಕೊಳ್ಳೋಣ. ಸಿಪ್ಪೆ ಎಲ್ಲ ತೆಗೆದು, ಸಿಪ್ಪೆ ತೆಗೆದ ನಂತರ ಇದನ್ನು ಉಪ್ಪು ನೀರನ್ನು ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ಥರ ಒಂದು ಚೂರು ದಿಂಡಿ ಇಲ್ಲದ ರೀತಿ ಬಾಳೆಕಾಯಿ ಸಿಪ್ಪೆಯನ್ನು ತೆಗೀರಿ.
ಈ ಥರ ಹೊರ್ಕೊಂಡ್ಮೇಲೆ ನೀಟಾಗಿ ಈ ಥರ ಇದು ಮಾಡಿಕೊಂಡ್ರೆ ನೋಡಿ ಈ ಥರ ನೀಟಾಗಿ ಬರುತ್ತೆ. ಈ ಥರ ನೀಟಾಗಿ ಬಂದದ್ನ ಒಂದು ಸ್ವಲ್ಪ ಉಪ್ಪು ನೀರು ಒಂಚೂರು ಅರಿಶಿನ ಹಾಕಿ ನೀಟಾಗಿ ತೊಳ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವಾಗ ಬಾಳೆಕಾಯಿನ ಹೆಂಗೆ ಹೆಚ್ಕೊಡೋದು ಅಂತ ತೋರಿಸ್ತೀನಿ. ಈ ಥರ ಸಣ್ಣಕ್ಕೆ ಉದ್ದುದ್ದಕ್ಕೆ ನೀಟಾಗಿ ಹೆಚ್ಕೋಬೇಕು. ಈ ಥರ ಹೆಚ್ಕೊಂಡ್ರೆ ಬಜ್ಜಿ ಸೂಪರಾಗಿ ಬರುತ್ತೆ. ಈ ಥರ ಬಾಳೆಕಾಯಿನ ಎಷ್ಟು ತೆಳುಗೆ ಹೆಚ್ಕೋತೀರೋ ಅಷ್ಟು ಚೆನ್ನಾಗಿ ಬಜ್ಜಿ ಸೂಪರಾಗಿ ಇರುತ್ತೆ. ಈ ಥರ ಎಲ್ಲಾನು ಹೆಚ್ಕೊಂಡು ಎಣ್ಣೆನ ಫಸ್ಟು ಕಾಯಕ್ಕೆ ಇಟ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಕೊಂಡ ನಂತರ ಈ ಥರ ನೋಡಿ ಎಲ್ಲ ಸಣ್ಣಕ್ಕೆ ಸ್ಲೇಸ್ ಮಾಡಿಕೊಂಡ್ರೆ ನೀಟಾಗಿ ಬಜ್ಜಿ ಸೂಪರಾಗಿ ಬರುತ್ತೆ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ನೋಡಿ ಬಜ್ಜಿನ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಇದು ಮಾಡಿಕೊಂಡು ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ರೆ ಬಜ್ಜಿ ಸೂಪರಾಗಿ ಬರುತ್ತೆ. ಆ ಕಡೆಗೆ ಈ ಕಡೆಗೆ ಇದು ಮಾಡಿಕೊಂಡು ನೀಟಾಗಿ ಹಿಂಗೆ ಬಿಡಿ. ಈ ಥರ ಬಿಟ್ಟಾದ್ಮೇಲೆ ನಾನು ಇಟ್ಕೊಂಡಿರೋ ಬಾಣಲಿ 3 ಅಥವಾ 4 ಹಾಕ್ಬೋದು. ಅದರಿಂದ 4 ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಬೆಂದೈತೆ ಸುಮಾರಾಗಿ. ಅದನ್ನು ಮುಗಚ್ಕೋಬೇಕು, ತಿರುಗಿಸ್ಕೋಬೇಕು. ಈ ಥರ ತಿರುಗಿಸ್ಕೊಂಡ್ರೆ ನೀಟಾಗಿ ಬಜ್ಜಿ ಸೂಪರಾಗಿ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಬರುತ್ತೆ. ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ತಿರುಗಿಸ್ತಾ ಇರಿ. ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡ್ತಾ ಇರಬೇಕು. ಬನ್ರಿ ನೋಡ್ರಿ, ಈಗ ಬಜ್ಜಿಯಲ್ಲಿ ಸೂಪರ್ ಬಜ್ಜಿ ಆಗಿದೆ. ಇದನ್ನ ಒಂದು ಇದಕ್ಕೆ ವರ್ಗಾಯಿಸ್ಕೊಳ್ಳೋಣ. ವರ್ಗಾಯಿಸ್ಕೊಂಡ ನಂತರ ಇದನ್ನ ಬಿಟ್ಬಿಡೋಣ. ಈಗ ನೋಡಿ, ಈಗ ಪುನಃ ಬಜ್ಜಿನ ಹೆಂಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಈ ಥರ ನೋಡಿ, ಈ ಥರ ಅಜ್ಜಿ ಹಿಂಗೆ ಎಣ್ಣೆಗೆ ಬಿಡಬೇಕು. ಬಿಡ್ತೀನಿ ಅಂದ್ಬಿಟ್ಟು ಹೋಗಿ ಕೈಗೆ ಹಾರಿಸ್ಕೋಬೇಡಿ ದಯವಿಟ್ಟು. ನೀಟಾಗಿ ಹಿಂಗೆ ಬಿಡಿ ನಿಧಾನಕ್ಕೆ. ಈ ಥರ ಬಿಟ್ಟರೆ ಬಜ್ಜಿ ಸೂಪರ್ ಬಜ್ಜಿ ಆಗಿ ಬರುತ್ತೆ. ನೋಡಿ, ಈ ಥರ ಬೆಂದ ನಂತರ ಇದು ಸುಮಾರಾಗಿ ಬೆಂದಮೇಲೆ ಈ ಥರ ಮೊಗಚ್ಕೊಂಬಿಡಿ. ಮೊಗಚ್ಕೊಂಡ್ರೆ ತಿರುವಾಕಿದ್ರೆ ನೀಟಾಗಿ ಬಜ್ಜಿ ರೆಡಿ ಆಯ್ತದೆ. ಈ ಥರ ತಿರುವಾಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಬೇಯಿಸ್ಕೋಬೇಕು. ನೀಟಾಗಿ ಬೆಂದರೆ ಬಜ್ಜಿ ರೆಡಿ. ಈ ಥರ ಬೇಯಿಸ್ಕೋಬೇಕು. ನೀಟಾಗಿ ಬೇಯಿಸ್ಕೊಳ್ಳಿ ನಿಧಾನಕ್ಕೆ. ಅತಿ ಸಣ್ಣ ಉರಿಬೇಡಿ, ಮೀಡಿಯಮ್ ಉರಿಲಿ ಬೇಯಿಸಿ. ಹಂಗಾದರೆ ಬಜ್ಜಿ ಬರುತ್ತೆ, ಸೂಪರಾಗಿರುತ್ತೆ. ತಿನ್ನಲು ತುಂಬ ರುಚಿಯಾಗಿರುತ್ತೆ. ಈ ಥರ ತಿರುವಿ ಬೇಯಿಸ್ಬೇಕು. ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಮೊಗ್ಚಿ ಬೇಯಿಸಿದ್ರೆ ಬಜ್ಜಿ ರೆಡಿ. ಈ ಥರ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದ ನಂತರ ಇದನ್ನು ಒಂದು ಜಾಲರಿಗೆ ಹಾಕ್ಕೋಬೇಕು. ಹಾಕೊಳ್ಳಿ. ನೀಟಾಗಿ ಹಾಕೊಂಡ ನಂತರ ಪುನಃ ನೀವು ಬಜ್ಜಿಯನ್ನು
ಈ ಥರ ತಿರುಗಿಸಿ ಈ ಥರ ಬಿಡಬೇಕು. ಈ ಥರ ಬಿಟ್ಟ ಮೇಲೆ ಅದನ್ನು ನೀಟಾಗಿ ವರ್ಗಾಯಿಸ್ಕೊಳ್ಳಿ. ಈ ಥರ ಆದ್ಮೇಲೆ ಹಿಂಗೆ ಎತ್ತಿ ಹಿಂಗೆ ಬಿಟ್ಟು ಸೂಪರ್ ಬಜ್ಜಿ ರೆಡಿಯಾಗಿದೆ. ಹೆಂಗಿದೆ ಅಂತ ನಾನು ನಿಮಗೆ ಟೇಸ್ಟ್ ನೋಡಿ ಹೇಳ್ತೀನಿ. ನೋಡಿ, ಮುರಿದ್ರೆ ಸಾಫ್ಟಾಗಿ ಸೂಪರಾಗಿ ಬಂದೈತೆ. ಈಗ ತಿನ್ಬಿಟ್ಟು ಟೇಸ್ಟ್ ಏನಾಗಿ ಹೆಂಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ. ಅಜ್ಜಿ ಏನ್ ಮಾಡಿದ್ಯಾ ತಿನ್ನಕ್ಕೆ ಬಜ್ಜಿ ಮಾಡಿದೀನಿ. ತಿನ್ ನೋಡು ಮಗ, ಹೆಂಗಿದೆ ಅಂತ ಟೇಸ್ಟ್ ಹೇಳು. ಓ ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಬಜ್ಜಿ ಮಾಡಿದ್ದಾರೆ. ನಮ್ಮ ಅಜ್ಜಿ ಮಾಡಿದ ಬಾಳೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತಿಂತಾ ಇದ್ರೆ ಎಲ್ಲ ತಿನ್ಕೊಳ್ಳೋಣ ಅನ್ಸುತ್ತೆ, ಅಷ್ಟೊಂದು ಸೂಪರ್ ಆಗಿದೆ. ವಿಡಿಯೋ ಕೂಡ ಮಾಡಿದಾರಂತೆ ಹೇಗ್ ಮಾಡೋದು ಅಂತ. ನಾನು ಮನೇಲಿ ಇರ್ಲಿಲ್ಲ, ಎಲ್ಲ ಹೋಗಿದ್ದೆ ಈಚೆ. ವಿಡಿಯೋ ಮಾಡ್ಬೇಕು ಅಂತಿದ್ದೆ. ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿನೇ ಶೇರ್ ಮಾಡಿದ್ದಾರೆ ವಿಡಿಯೋನ. ಹೇಗ್ ಬಂತು ಅಂತ ನೀವು ಕೂಡ ಮನೇಲಿ ಮಾಡಿ. ಹಾಗೆ ನಮ್ಮ ಅಜ್ಜಿ ಹೇಳ್ತಾರೆ, ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಜ್ಜಿ ಇನ್ನು ಮುಂದೆ ಇನ್ನೂ ಹೊಸ ವಿಡಿಯೋಸ್ಗಳನ್ನ ತರ್ತಾ ಇರ್ತಾರೆ. ಭೇಟಿ ಆಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ.